ಶ್ರೀ ಲಲಿತಾ ಸಹಸ್ರನಾಮ ಮಂತ್ರ 106. ಮೂಲಾಧಾರಾಂಬುಜಾರೂಢ ಪಂಚವಕ್ತ್ರ ಸ್ಥಿಸಂಸ್ಥಿತ ಅಂಕುಶಾದಿ ಪ್ರಹರಣ ವರದಾದಿ ನಿಷೇವಿತ. ಕುಂಡಲಿನಿ ಶಕ್ತಿಯ ಕುರಿತು ಮಾತನಾಡುವಾಗ ನಮ್ಮ ದೇಹದ ಮೊದಲನೇ ಚಕ್ರವಾಗಿರ್ತಕ್ಕಂಥ ಕುಂಡಲಿನಿ ಶಕ್ತಿಯ ಮೂಲ ಅಥವಾ ಆಧಾರ ಸ್ಥಾನವಾದ ಮೂಲಾಧಾರ ಚಕ್ರದಲ್ಲಿನ ಅಂಬುಜ ಅಥವಾ ಕಮಲದಲ್ಲಿ ತಾಯಿ ಲಲಿತೆ ನೆಲೆಸಿದ್ದಾಳೆ. ಈ ಮೂಲಾಧಾರ ಚಕ್ರವು ಜೀವಶಕ್ತಿಯ ಮೂಲ ಸ್ಥಾನ ಆಗಿದೆ. ನಮ್ಮನ್ನು ಆಧ್ಯಾತ್ಮಿಕವಾಗಿ ಉನ್ನತ ಹಂತಕ್ಕೆ ಕೊಂಡೊಯ್ತಕ್ಕಂತಹ ಕುಂಡಲಿನಿ ಶಕ್ತಿಯು ಈ ಚಕ್ರದಲ್ಲಿಯೇ ಗುಪ್ತವಾಗಿ ಇರುತ್ತೆ. ಮೂಲಾಧಾರ ಚಕ್ರದಲ್ಲಿ ನೆಲೆಸಿರ್ತಕ್ಕಂಥ ತಾಯಿ ಲಲಿತೆಯು ಭೂಮಿ, ಜಲ, ಅಗ್ನಿ, ವಾಯು ಹಾಗೂ ಆಕಾಶವನ್ನು ಪ್ರತಿನಿಧಿಸುವ ಅಂದರೆ ಪಂಚಭೂತಗಳನ್ನು ಸೂಚಿಸ್ತಕ್ಕಂತಹ ಪಂಚವಕ್ತ್ರ ಅಂದರೆ 5 ಮುಖಗಳನ್ನು ಹೊಂದಿದ್ದಾಳೆ. ಸ್ಥಿ ಸಂಸ್ಥಿತ, ಇಲ್ಲಿ ಸ್ಥಿ ಅಥವಾ ಅಸ್ಥಿ ಅಂತ ಹೇಳ್ಬೋದು. ಅಂದರೆ ತಾಯಿ ಲಲಿತೆಯು ನಮ್ಮ ಎಲುಬು ಅಥವಾ ಮೂಳೆಗಳಲ್ಲಿ ನೆಲೆಸಿದ್ದು ನಮಗೆ ಶಾರೀರಿಕ ದೃಢತೆಯನ್ನು ಕರುಣಿಸ್ತಾಳೆ. ಅಂಕುಶಾದಿ ಪ್ರಹರಣ, ಅಂಕುಶ ಅಂದರೆ ಆನೆಯನ್ನು ನಿಯಂತ್ರಿಸ್ತಕ್ಕಂಥ ಒಂದು ಆಯುಧ. ನಮಗೆ ಹೋಲಿಕೆ ಮಾಡಿ ಲೌಕಿಕ ಜಗತ್ತಿಗೆ ಸಂಬಂಧಿಸಿದಂತೆ ಹೇಳೋದಾದರೆ, ನಮ್ಮ ನಿಯಂತ್ರಣಕ್ಕೆ ಸಿಗದೇ ಇರತಕ್ಕಂಥ ಮನಸ್ಸನ್ನು ನಿಯಂತ್ರಿಸುವ ಹಾಗೂ ಅರಿಷಡ್ವರ್ಗಗಳನ್ನು ಗೆಲ್ಲೋದಕ್ಕೆ ಅಗತ್ಯವಾಗಿರ್ತಕ್ಕಂಥ ಅಂಕುಶ ಮತ್ತಿತರೆ ಆಯುಧಗಳನ್ನು ಹಿಡಿದಿದ್ದಾಳೆ ಅಮ್ಮ ಲಲಿತೆ. ವರದಾದಿ ನಿಷೇವಿತ, ವರದ ಅಂದರೆ ನಮಗೆ ನಮ್ಮ ಭಕ್ತಿ, ಶ್ರದ್ಧೆ ಹಾಗೂ ನಮ್ಮ ಜೀವನದ ರೀತಿ ನೀತಿಗಳ ಅನುಗುಣವಾಗಿ ವರಗಳನ್ನು ನೀಡುವ ದೇವತೆಗಳು ಅಂತ ಅರ್ಥ. ಅಂದರೆ ನಮಗೆ ವರಗಳನ್ನು ನೀಡಿ ನಮ್ಮನ್ನು ಅನುಗ್ರಹಿಸ್ತಕ್ಕಂಥ ಸಕಲ ದೇವತೆಗಳೂ ಸಹ ಅಮ್ಮ ಲಲಿತೆಯನ್ನು ಅನುಸರಿಸ್ತಾರೆ ಅಥವಾ ಪೂಜಿಸ್ತಾರೆ, ಆರಾಧಿಸ್ತಾರೆ ಅಂತ ಅರ್ಥ.